ಎಲ್ಲರಿಗೂ ಟ್ರೇಡ್ ಸಾಧನಾಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ಸ್ಕ್ಯಾನರ್ಸ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ಕ್ಯಾನರ್ಸ್ ಅಂತ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ಅಥವಾ ಈ ಮಂತ್ ಅಥವಾ ಕಮಿಂಗ್ 6 ಮಂತ್ಸ್ ಅಲ್ಲಿ ಯಾವ ರೀತಿ ಸ್ಟಾಕ್ಸ್ ಗಳು ಚೆನ್ನಾಗಿ ರ್ಯಾಲಿ ಅಪ್ ಆಗುತ್ತೆ ಅಥವಾ ರ್ಯಾಲಿ ಡೌನ್ ಆಗುತ್ತೆ, ಇದನ್ನೆಲ್ಲ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಯಾವ ರೀತಿ ಇಟ್ಕೊಂಡು ನೀವು ಡೈಲಿ ಗೇಮ್ ಪ್ಲಾನ್ ಮಾಡಬೇಕಾದ್ರೆ ಸ್ಕ್ರೀನ್ ಮಾಡ್ಕೊಂಡು ಇದನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡ್ರೆ ಆ ಅವತ್ತಿನ ಟ್ರೇಡಿಂಗ್ ಡೇಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ನೆಕ್ಸ್ಟ್ ವೀಕ್ ಅಥವಾ ನೀವು ಅಕಸ್ಮಾತ್ ಮಂತ್ಲಿ ಆಪ್ಷನ್ಸ್ ಏನಾದ್ರು ಮಾಡ್ತಿದ್ರೆ ಈ ಮಂತ್ ಅಲ್ಲಿ ಯಾವ ಸ್ಟಾಕ್ ಚೆನ್ನಾಗಿ ರ್ಯಾಲಿ ಕೊಡಬಹುದು ಅನ್ನೋದನ್ನೆಲ್ಲ ನೀವು ಸ್ಟಾಕ್ಸ್ ನ ಸ್ಕ್ಯಾನ್ ಮಾಡಿ ಮೊದಲೇ ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಇಟ್ಕೊಂಡಿದ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ. ಪ್ಲಸ್ ನೀವು ಯಾವ್ದಾದ್ರು ಟೆಲಿಗ್ರಾಮ್ ಚಾನಲ್ ಅಥವಾ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನೋಡ್ತಿರ್ತೀರಾ, ಓಕೆ ಇವ್ರಿಗೆಲ್ಲ ಹೆಂಗ್ ಗೊತ್ತಾಗುತ್ತೆ ಸ್ಟಾಕ್ಸ್ ಇದು ರ್ಯಾಲಿ ಅಪ್ ಆಗುತ್ತೆ ಅಥವಾ ರ್ಯಾಲಿ ಡೌನ್ ಆಗುತ್ತೆ ಅಂತ ನೀವೇನಾದ್ರು ವಂಡರ್ ಮಾಡ್ತಿದ್ರೆ ಆ ರೀತಿ ವಂಡರ್ ಮಾಡೋದನ್ನ ಈ ವಿಡಿಯೋ ನೋಡಾದ್ಮೇಲೆ ಖಂಡಿತವಾಗಿ ನಿಲ್ಲಿಸ್ತೀರಾ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಒಂದು ನನ್ನ ಹಳೆ ವಿಡಿಯೋಸ್ ನಲ್ಲಿ ಕ್ಯಾಂಡಲ್ ಸ್ಟಿಕ್ ಸೈಕಾಲಜಿ ಅಥವಾ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಮತ್ತೆ ಚಾಟ್ ಪ್ಯಾಟರ್ನ್ ಇದನ್ನೆಲ್ಲಾನು ಅವರು ಸ್ಕ್ಯಾನ್ ಮಾಡಿ ನಿಮ್ಗೆ ಆ ಸ್ಟಾಕ್ಸ್ ವಾಚ್ ಲಿಸ್ಟ್ ಗಳನ್ನ ಕೊಡ್ತಾರೆ. ಅದನ್ನ ನೀವು ಕೂಡ ಮಾಡಬಹುದು. ಅದನ್ನ ಹೆಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎರಡು ರೀತಿ ಸ್ಕ್ಯಾನರ್ಸ್ ಗಳನ್ನ ತೋರಿಸ್ತೀನಿ. ಸೊ ನಾನು ಯೂಸ್ ಮಾಡೋ ಬ್ರೋಕರ್ಸ್ ಗಳು ಧನ್ ಮತ್ತೆ ಜೆರೋದಾ. ಸೊ ಧನ್ ಅವರು ಅವ್ರದೇ ಆದ ಒಂದು ಸ್ಕ್ಯಾನರ್ ವೆಬ್ ಆಪ್ ನ ಬಿಟ್ಟಿದ್ದಾರೆ, ಅದ್ರ ಹೆಸರು ಸ್ಕ್ಯಾನ್ ಎಕ್ಸ್ ಅಂತ. ಮತ್ತೆ ಜೆರೋದಾ ಅವ್ರದೇ ಆದ ಒಂದು ಸ್ಕ್ಯಾನರ್ ಮತ್ತೆ ಸ್ಟ್ರಾಟಜಿಸ್ ಅಂತ ಹೇಳ್ಬಿಟ್ಟು ಒಂದು ಸಪರೇಟ್ ಆಪ್ ಮತ್ತೆ ವೆಬ್ ಆಪ್ ಕೂಡ ಇದೆ. ಸೊ ಅದ್ರ ಹೆಸರು ಸ್ಟ್ರೀಕ್ ಅಂತ. ಸೊ ನಾನು ಇವೆರಡು ಸ್ಕ್ಯಾನರ್ ಬಗ್ಗೆನೂ ಇವತ್ತು ನಿಮ್ಗೆ ತುಂಬಾ ಇನ್ ಡೆಪ್ತ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಏನಾದ್ರು ಕನ್ಸರ್ನ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದನ್ನ ರೆಸ್ಪಾಂಡ್ ಮಾಡಿ ನಿಮಗೆ ಆದಷ್ಟು ಸುಲಭವಾಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿ ಸ್ಟಾಕ್ ಸ್ಕ್ಯಾನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಿಮ್ಮ ಬ್ರೌಸರ್ನ ಓಪನ್ ಮಾಡಿಕೊಂಡು ನೀವು ಧನ್ ಮತ್ತೆ ನಿಮ್ಮ ಜೆರೋದಾ ಅಕೌಂಟ್ಗೆ ಲಾಗಿನ್ ಆಗಿ. ಓಕೆ, ನಾನಿವಾಗ ನನ್ನ ಧನ್ ಆಪ್ಗೆ ಲಾಗಿನ್ ಆಗಿದ್ದೀನಿ. ಓಕೆನಾ. ಸೊ ಫಸ್ಟ್ ನಾನು ಧನ್ ಅವ್ರದ್ದು ಸ್ಕ್ಯಾನ್ ಎಕ್ಸ್ ಸ್ಕ್ಯಾನರ್ ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬಹುದು ಅದನ್ನ ಹೇಳ್ಕೊಡ್ತೀನಿ. ಇದಾದ್ಮೇಲೆ ನಾನು ನೆಕ್ಸ್ಟ್ ಜೆರೋದಾ ಅವ್ರದ್ದು ಸ್ಟ್ರೀಕ್ ಸ್ಕ್ಯಾನರ್ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಿಮ್ಮ ಸಿಂಬಲ್ ಇರುತ್ತಲ್ಲ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅನಲೈಸ್ ಸ್ಟಾಕ್ಸ್ ಆನ್ ಸ್ಕ್ಯಾನೆಕ್ಸ್ ಅಂತ ಇರುತ್ತೆ. ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹೊಸ ಟ್ಯಾಬ್ ಕರ್ಕೊಂಡು ಹೋಗಿ ಧನ್ ಸ್ಕ್ಯಾನೆಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲೇ ನೋಡ್ತಿದ್ದೀರಾ, ಇದು ಹೋಮ್ ಪೇಜ್ ಸ್ಕ್ಯಾನರ್. ಇದು ಹೋಮ್ ಪೇಜ್ ಆಗಿರೋದ್ರಿಂದ ಇಲ್ಲಿ ಲೈವ್ ಮಾರ್ಕೆಟ್ ಸ್ಕ್ಯಾನರ್ ಇರುತ್ತೆ. ಇವಾಗ ಮಾರ್ಕೆಟ್ ಕ್ಲೋಸ್ ಆಗಿದೆ, ಸೊ ಯಾವ್ದೇ ರೀತಿ ಸ್ಕ್ಯಾನ್ಗಳು ರನ್ ಆಗ್ತಿರಲ್ಲ. ರನ್ ಆದ್ರೂ ಅದೆಲ್ಲ ಪ್ರೀವಿಯಸ್ ಡೇ ಕ್ಲೋಸ್ ಏನಿರುತ್ತೆ ಅದು ರನ್ ಆಗ್ತಿರುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ ಒಂದೊಂದು ಆಪ್ಷನ್ಸ್ ಏನಿದೆ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಇಲ್ಲಿ ಲೈವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲೈವ್ ಅಲ್ಲಿ ಅವತ್ತು ಕರೆಂಟ್ ಮಾರ್ಕೆಟ್ ನಲ್ಲಿ ಬುಲಿಶ್ ಸಿಗ್ನಲ್ ಯಾವ್ದಾದ್ರು ಕೊಡ್ತಿರುತ್ತೆ, ಬೇರಿಶ್ ಸಿಗ್ನಲ್ ಯಾವ್ದಾದ್ರು ಕೊಡ್ತಿರುತ್ತೆ. ಬೇರಿಶ್ ಸಿಗ್ನಲ್ ಡೇಸ್ ಲೋ ಯಾವ್ದಿದೆ, ವೀಕ್ಲಿ ಲೋ ಯಾವ ಸ್ಟಾಕ್ ಟಚ್ ಆಗಿದೆ ಅಥವಾ 2 ವೀಕ್ಸ್ ಲೋ ಯಾವ ಟಚ್ ಆಗಿದೆ ಅದನ್ನ ಹೇಳುತ್ತೆ. ಸೊ ಹೈ ಮತ್ತೆ ನಿಯರಿಂಗ್ ಲೋ, ರೈಸ್ ಅಂಡ್ ಫಾಲ್ ಅಂತ. ಸೊ ಅಂದ್ರೆ 1% ಫಾಲ್ ಆಗಿದೆಯಾ ಫ್ರಮ್ ಪ್ರೀವಿಯಸ್ ಹೈ ಅಥವಾ 2.5% ಫಾಲ್ ಆಗಿದೆಯಾ ಫ್ರಮ್ ಪ್ರೀವಿಯಸ್ ಹೈ. ಇದೆಲ್ಲ ನೀವು ಫಿಲ್ಟರ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಈ ಲೈವ್ ರನ್ ಆಗೋದು ಮಾರ್ಕೆಟ್ ಓಪನ್ ಇದ್ದಾಗ ಮಾತ್ರ. ಸೊ ನಾವ್ ಇವತ್ತು ಇದ್ರ ಬಗ್ಗೆ ಮಾತಾಡ್ತಿಲ್ಲ, ನಾವು ಮಾತಾಡ್ತಿರೋದು ಸ್ಕ್ರೀನರ್ಸ್ ಬಗ್ಗೆ, ಯಾವ ರೀತಿ ಒಂದು ಸ್ಟಾಕ್ಸ್ ನ ನಾವು ಸ್ಕ್ರೀನ್ ಮಾಡ್ಕೊಂಡು ನೋಡ್ಬೋದು ಅಂತ. ಸೊ ಈ ಸ್ಕ್ರೀನರ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಾನಾ ರೀತಿ ಆಪ್ಷನ್ಸ್ ಗಳು ಸಿಗುತ್ತೆ. ಸೊ ಫಸ್ಟ್ ಬರೋದು ಫಂಡಮೆಂಟಲ್ ಸ್ಕ್ರೀನರು, ಟೆಕ್ನಿಕಲ್ ಸ್ಕ್ರೀನರು, ಇಂಟ್ರಾಡೇ ಸ್ಕ್ರೀನರು, ಪ್ರೈಸ್ ಅಂಡ್ ವಾಲ್ಯೂಮ್ ಸ್ಕ್ರೀನರು, ಕ್ಯಾಂಡಲ್ ಸ್ಟಿಕ್ ಸ್ಕ್ರೀನರು, ಮತ್ತೆ ನೀವೇನಾದ್ರು ನಿಮ್ದೇ ಆದ ಒಂದು ಹೊಸ ಸ್ಕ್ರೀನರ್ ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಮೈ ಸೇವ್ಡ್ ಸ್ಕ್ರೀನರ್ ಅಲ್ಲಿ ಇರುತ್ತೆ. ಫಸ್ಟ್ ಅವರು ಡಿಫಾಲ್ಟ್ ಕೊಟ್ಟಿರೋ ಸ್ಕ್ಯಾನರ್ಸ್ ಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ, ಅಥವಾ ಸ್ಕ್ರೀನರ್ಸ್ ನ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಫಂಡಮೆಂಟಲ್ ಸ್ಕ್ರೀನರ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಷ್ಟು ಆಪ್ಷನ್ಸ್ ಬರ್ತಿದೆ. ಸೊ ಬೆಸ್ಟ್ ಕ್ವಾಲಿಟಿ ರಿಸಲ್ಟ್ಸ್, ಈ ಸ್ಟಾಕ್ ಸ್ಕ್ರೀನರ್ದು ಅದು ಯಾವ ರೀತಿ ಸ್ಕ್ಯಾನ್ ಮಾಡುತ್ತೆ ಅಂತ ನಿಮಗೆ ಅದ್ರ ಕೆಳಗಡೆನೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಬಹುದು, ಫೋಕಸ್ ಆನ್ ಕಂಪನೀಸ್ ವಿತ್ ಕನ್ಸಿಸ್ಟೆಂಟ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅಂಡ್ ರೆವೆನ್ಯೂ ಗ್ರೋತ್ ಇಂಡಿಕೇಟಿಂಗ್ ರಿಲಯಬಿಲಿಟಿ. ಸೊ ಇನ್ ಪ್ಲೇಸ್ ಒಳಗಡೆ ಕ್ಲಿಕ್ ಮಾಡಿದ್ರೆ ಅದ್ರದ್ದು ಫುಲ್ ಓದ್ಬೋದು. ದಿ ಸ್ಟಾಕ್ಸ್ ಶೋಸ್ ಕನ್ಸಿಸ್ಟೆಂಟ್ ಗ್ರೋತ್ ಇನ್ ರೆವೆನ್ಯೂ ಅಂಡ್ ಪ್ರಾಫಿಟ್ಸ್ ಇಂಡಿಕೇಟಿಂಗ್ ದಿ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ದಿಸ್ ಡಾಟಾ ಹೆಲ್ಪ್ಸ್ ಇನ್ವೆಸ್ಟರ್ಸ್ ಟು ಐಡೆಂಟಿಫೈ ಕಂಪನೀಸ್ ವಿತ್ ಸ್ಟಡಿ ಗ್ರೋತ್ ಪ್ರೊವೈಡಿಂಗ್ ಯೂಸ್ಫುಲ್ ಇನ್ಸೈಟ್ಸ್ ವಿತೌಟ್ ಎನಿ ರೆಕಮೆಂಡೇಶನ್ ಟು ಬೈ ಆರ್ ಸೆಲ್ ದ ಸ್ಟಾಕ್ಸ್. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದ್ರೆ ಎವ್ರಿ 3 ಮಂತ್ಸ್ ಯಾವುದೇ ಕಂಪನಿ ಆಗ್ಲಿ, ನೆಸ್ಲೆ, ಹಿಂದೂಸ್ತಾನ್, ಟ್ರೆಂಟೋ, ಸೊ ಇದೆಲ್ಲಾನು ಮೂರ್ ತಿಂಗಳಿಗೂ ಅವ್ರದ್ದು ರೆವೆನ್ಯೂ ಯಾವ ರೀತಿ ಜನರೇಟ್ ಆಗಿದೆ ಅಂತ ತೋರಿಸ್ಬೇಕು. ಆ ರೆವೆನ್ಯೂ ಯಾವ ರೀತಿ ಜನರೇಟ್ ಆಗಿದೆ ಅನ್ನೋದ್ರ ಮೇಲ್ಗಡೆ ಅದು ಪಾಸಿಟಿವ್ ಅರ್ನಿಂಗ್ಸಾ ಅಥವಾ ನೆಗೆಟಿವ್ ಅರ್ನಿಂಗ್ಸಾ ಇದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿ ಪಾಸಿಟಿವ್ ಅರ್ನಿಂಗ್ಸ್ ಕೊಟ್ಕೊಂಡು ಬರ್ತಿದೆ
ಅದನ್ನ ಮಾತ್ರ ಇಲ್ಲಿ ಬೆಸ್ಟ್ ಕ್ವಾಲಿಟಿ ರಿಸಲ್ಟ್ಸ್ ಅಲ್ಲಿ ತೋರಿಸುತ್ತೆ, ಸಾರಿ ಬೆಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ತೋರಿಸುತ್ತೆ ಏನ. ಸೊ ಅದೇ ರೀತಿ ಕ್ಯಾಪೆಕ್ಸ್ ಬೂಸ್ಟ್, ಮೈಟಿ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅಂತ ಏನ. ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ ಟೆಕ್ನಿಕಲ್ ಸ್ಕ್ರೀನರ್ಸ್ ಅಂತ ಇರುತ್ತೆ. ಟೆಕ್ನಿಕಲ್ ಸ್ಕ್ರೀನರ್ಸ್ ಅಲ್ಲಿ ಡೆತ್ ಕ್ರಾಸ್ ಓವರ್, ಗೋಲ್ಡನ್ ಕ್ರಾಸ್ ಓವರ್, ಮೊಮೆಂಟಮ್ ಸ್ಟಾಕ್ಸ್, ಓವರ್ ಬಾಟ್ ಆರ್ ಎಸ್ ಐ, ಓವರ್ ಸೋಲ್ಡ್ ಆರ್ ಎಸ್ ಐ, R1 ರೆಸಿಸ್ಟೆನ್ಸ್ ಹತ್ರ ಎಷ್ಟಿದೆ, R02 ರೆಸಿಸ್ಟೆನ್ಸ್ ಹತ್ರ ಎಷ್ಟು ಸ್ಟಾಕ್ಸ್ ಇದೆ, ಇದನ್ನೆಲ್ಲಾನು ತೋರಿಸುತ್ತೆ. ಸೊ ಡೆತ್ ಕ್ರಾಸ್ ಓವರ್ ಅಂತಂದ್ರೆ ಅಲ್ಲೇ ಇದೆ ನೋಡಿ. ಡೆತ್ ಕ್ರಾಸ್ ಓವರ್ ಸ್ಟಾಕ್ಸ್ ಫೋಕಸ್ ಆನ್ ಸಿಗ್ನಿಫಿಕೆಂಟ್ ಶಿಫ್ಟ್ ಇನ್ ದಿ ಪ್ರೈಸ್ ಟ್ರೆಂಡ್. ದಿಸ್ ಪ್ಯಾಟರ್ನ್ ಇಸ್ ಅಬ್ಸರ್ವ್ಡ್ ವೆನ್ ಅ ಶಾರ್ಟ್ ಟರ್ಮ್ ಮೂವಿಂಗ್ ಆವರೇಜ್. ಮೂವಿಂಗ್ ಆವರೇಜ್ ಇದನ್ನೆಲ್ಲ ನಾನು ಚಾರ್ಟ್ ಹೋಗಿನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಇಲ್ಲಿ ಬೇಸಿಕಲಿ ಏನ್ ಹೇಳ್ತಿದೆ ಅಂತಂದ್ರೆ 100 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಗಿಂತ ಜಾಸ್ತಿ ಅಂದ್ರೆ ಮೋರ್ ದನ್ 50 ಡೇ ಮೂವಿಂಗ್ ಆವರೇಜ್, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಇರಬೇಕು. ಪ್ಲಸ್ ಅದ್ರ ಜೊತೆಗೆ ಪ್ರೀವಿಯಸ್ 100 EMA ಏನ್ ಕ್ರಾಸ್ ಓವರ್ ಆಗ್ತಿದೆ ಅದಕ್ಕಿಂತ ಕೆಳಗಡೆ 50 ಡೇ ಕ್ರಾಸ್ ಓವರ್ ಇರಬೇಕು, ಓಕೆನಾ. ಸೊ ಈ ರೀತಿ ಡೆತ್ತಿಂಗ್ ಕ್ರಾಸ್ ಓವರ್ ಅಲ್ಲಿ ಯಾವ ರೀತಿ ಸ್ಟಾಕ್ಸ್ ಇದೆ. ನೆಕ್ಸ್ಟ್ ಬಂದು ಗೋಲ್ಡನ್ ಕ್ರಾಸ್ ಓವರ್. ಗೋಲ್ಡನ್ ಕ್ರಾಸ್ ಓವರ್ ಅಂದ್ರೆ ಯಾವುದು ಯಾವುದು ಬುಲಿಶ್ ಟ್ರೆಂಡ್ ಅಲ್ಲಿ ಇದೆ ಅದನ್ನ ತೋರಿಸ್ತಿರುತ್ತೆ, ಓಕೆನಾ. ಮೊಮೆಂಟಮ್ ಸ್ಟಾಕ್ಸ್ ಅಂದ್ರೆ ತುಂಬಾ ವಾಲ್ಯೂಮ್ಗಳು ಎಲ್ಲಿದೆ. ಸೊ ಇದನ್ನೆಲ್ಲ ನೀವು ಇನ್ ಡೆಪ್ತ್ ಆಗಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಎಕ್ಸ್ಪ್ಲೋರ್ ಮಾಡಿ ಒಂದೊಂದನ್ನು ಹೋಗಿ ಸ್ಟಾಕ್ಸ್ ನ ಸ್ಕ್ಯಾನ್ ಮಾಡಿ, ಅವಾಗ ನಿಮ್ಗೊಂದು ಐಡಿಯಾ ಬರೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದು ಇಂಟ್ರಾಡೇ ಸ್ಕ್ರೀನರ್ಸ್ ಅಂತ ಇದೆ. ಇದರಲ್ಲಿ ಹೈ ವಾಲ್ಯೂಮ್ ಸ್ಟಾಕ್ಸ್, ಇಂಟ್ರಾಡೇ ಕ್ರಾಸ್ ಓವರ್ಸ್ ಗಳು, ಇಂಟ್ರಾಡೇ ರಿಕವರಿ ಯಾವ್ದಾಗ್ತಿದೆ, ಯಾಕಂದ್ರೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಕೆಲವೊಂದ್ಸಲ ಫ್ಲಶ್ ಆಗುತ್ತೆ, ಆಮೇಲೆ ಮಧ್ಯಾಹ್ನ ಆಗ್ತಿದಂಗೆ ಮೇಲ್ಗಡೆ ಹೋಗುತ್ತೆ. ಸೊ ಅದೆಲ್ಲ ಇಂಟ್ರಾಡೇ ರಿಕವರಿ ಅಂತ ಕರೀತಾರೆ. ಪ್ಲಸ್ ಇಂಟ್ರಾಡೇ ರೈಸ್ ಅಂಡ್ ಫಾಲು, ಇಂಟ್ರಾಡೇ ಸೂಪರ್ ಟ್ರೆಂಡ್. ಸೊ ನೀವು ಯಾವ್ಯಾವುದು ನಾನಾ ರೀತಿ ಇಂಡಿಕೇಟರ್ಸ್ ಗಳನ್ನ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡಿರ್ತೀರಾ, ಅದ್ರದ್ದೆಲ್ಲ ಒಂದು ಸ್ಟ್ರಾಟಜಿ ಅಂತ ಹೇಳೋದ್ಕಿಂತ ಅದಕ್ಕೆಲ್ಲ ಒಂದು ಸೆಟಪ್ ಇದೆ. ಆ ಸೆಟಪ್ ಮೇಲ್ಗಡೆ ಇವರು ಸ್ಕ್ರೀನರ್ಸ್ ನ ಮಾಡಿರ್ತಾರೆ. ಆ ಸ್ಕ್ರೀನರ್ಸ್ ಗಳು, ಓಕೆ, ನೀವು ಇವಾಗ 100 ಸ್ಟಾಕ್ಸ್ ಅನಲೈಸ್ ಮಾಡೋದು ಹೆಂಗಿದೆ, ಸೊ ಇದು ನಾನ್ ಮಾಡೋದು ಪರ್ಸನಲ್ ಆಗಿ. ನಾನು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಮೂರು ಸ್ಟಾಕ್ಸ್ ನ ನೋಡ್ತೀನಿ, ಪ್ಲಸ್ ಅದ್ರ ಜೊತೆಗೆ ನಿಫ್ಟಿ ಇಂಡೆಕ್ಸ್. ನಾನು ಬೇಸಿಕಲಿ ಮಾಡೋದು ಫ್ಯೂಚರ್ ಅಂಡ್ ಆಪ್ಷನ್ಸ್ ಆಗಿರೋದ್ರಿಂದ ಅದ್ರ ಜೊತೆಗೆ ಎರಡು ಸ್ಟಾಕ್ಸ್ ಯಾವ್ದಾದ್ರು ನೋಡ್ತಿರ್ತೀನಿ. ಸೊ ಆದ್ರೆ ಅದನ್ನ ನಾನು ಹೆಂಗ್ ಸ್ಕ್ಯಾನ್ ಮಾಡ್ತೀನಿ, ಇದ್ರ ಥ್ರೂ ಹೋಗಿ. ಸೊ ನಾನು ಯೂಶಲಿ ಯೂಸ್ ಮಾಡೋದು ಕ್ಯಾಂಡಲ್ ಸ್ಟಿಕ್ ಸ್ಕ್ರೀನರ್ಸ್, ಯಾಕಂದ್ರೆ ಮಂತ್ಲಿ ಸ್ವಿಂಗ್ ಟ್ರೇಡ್ಸ್ ಏನಾದ್ರು ಮಾಡಬೇಕು ಅಂತಂದ್ರೆ ಕ್ಯಾಂಡಲ್ ಸ್ಟಿಕ್ ಸ್ಕ್ರೀನರ್ಸ್ ನಾನು ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪ್ರೈಸ್ ವಾಲ್ಯೂಮ್ ಸ್ಕ್ರೀನರ್ಸ್ ಅಂತ ಇದೆ. 1 ವೀಕ್ ಹೈ ಬ್ರೇಕ್ಔಟ್ ಯಾವ್ದಾಗಿದೆ, 1 ವೀಕ್ ಲೋ ಬ್ರೇಕ್ಔಟ್ಸ್ ಯಾವ್ದಾಗಿದೆ, 52 ವೀಕ್ ಲೋ ಬ್ರೇಕ್ಔಟ್ ಯಾವ್ದಾಗಿದೆ, 52 ವೀಕ್ ಹೈ ಯಾವ್ದು ಬ್ರೇಕ್ಔಟ್ ಆಗಿದೆ, ಅಪ್ಪರ್ ಸರ್ಕ್ಯೂಟು, ಲೋವರ್ ಸರ್ಕ್ಯೂಟು, ಇದ್ರದ್ದೆಲ್ಲ ನಿಮಗೆ ಡೆಫಿನೇಷನ್ ಏನು, ಓಕೆ, ಇದೆಲ್ಲ ಏನ್ ಮೀನಿಂಗ್ ಕೊಡುತ್ತೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಕೆಳಗಡೆ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಸ್ಟಿಕ್ಸ್. ಸೊ ನೀವು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಗಳು ನಾನು ನನ್ನ ವಿಡಿಯೋದಲ್ಲಿ ಹೇಳ್ದಂಗೆನೆ ಎಲ್ಲಾ ಕ್ಯಾಂಡಲ್ ಸ್ಟಿಕ್ಸ್ ನೀವು ತಿಳ್ಕೊಳ್ಳೋದೇನ್ ಬೇಕಾಗಿಲ್ಲ. ಕೆಲವೊಂದು 4-5 ಒಂದಿರುತ್ತೆ, ಅದನ್ನ ತಿಳ್ಕೊಂಡ್ರೆ ಸಾಕು. ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಚೆನ್ನಾಗಿ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ನಾನು ಆಗ್ಲೇ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಪೇಜ್ ನಲ್ಲಿ ಹಾಕಿದ್ದೀನಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಪ್ಲಸ್ ಇಲ್ಲೂ ನಿಮ್ಗೆ ಮೇಲೆ ಕಾಣಿಸ್ತಿರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿದ್ರೆ ನೀವು ಹೋಗಿ ಆ ವಿಡಿಯೋನ ಚೆಕ್ಔಟ್ ಮಾಡಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದೊಂದು ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು ಅಂತ. ನಾನು ಯೂಶಲ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ಮಾತ್ರ ರಿಲೈ ಆಗ್ತೀನಿ, ಯಾಕಂದ್ರೆ ಬೇರೆ ಎಲ್ಲ ಇಂಡಿಕೇಟರ್ಗಳು ಹೌದು ಹೆಲ್ಪ್ ಆಗುತ್ತೆ. ಪ್ಲಸ್ ನಾನು ಪ್ಯೂರ್ ಪ್ರೈಸ್ ಆಕ್ಷನ್ ಮೇಲ್ಗಡೆ ಮಾಡೋದ್ರಿಂದ ಐದರ್ ಕ್ಯಾಂಡಲ್ ಸ್ಟಿಕ್ಸ್ ಬಿಹೇವಿಯರ್, ಚಾರ್ಟ್ ಪ್ಯಾಟರ್ನ್ಸ್ ಪ್ಲಸ್ ವಾಲ್ಯೂಮ್. ಕ್ಯಾಂಡಲ್ ಸ್ಟಿಕ್ ಸ್ಕ್ರೀನರ್ಸ್ ಬಂದ್ರೆ ಇಲ್ಲಿ ಬೇರಿಶ್ ಗಲ್ಫಿಂಗ್ ಯಾವುದು, ಬುಲಿಶ್ ಗಲ್ಫಿಂಗ್ ಯಾವುದು, ಡಾರ್ಕ್ ಕ್ಲೌಡ್ ಕವರ್ ಯಾವುದು, ಹ್ಯಾಮರ್ ಕ್ಯಾಂಡಲ್ ಯಾವ್ದಿದೆ, ಶೂಟಿಂಗ್ ಸ್ಟಾರ್ ಯಾವ್ದಿದೆ, ಪಿಯರ್ಸಿಂಗ್ ಯಾವ್ದಿದೆ, 3 ಬ್ಲಾಕ್ ಕ್ರೋಸ್ ಯಾವ್ದಿದೆ, 3 ವೈಟ್ ಸೋಲ್ಜರ್ಸ್ ಯಾವ್ದಿದೆ. ಸೊ ಹ್ಯಾಮರ್ ಕ್ಯಾಂಡಲ್ ಅಂದ್ರೆ ಬುಲಿಶ್ ರೀತಿ ಯಾವ್ದಾವ್ದು ಹೋಗ್ತಿರುತ್ತೆ ಸ್ಟಾಕ್ಸ್, ಅದನ್ನ ಸ್ಕ್ಯಾನ್ ಮಾಡ್ಕೊಡುತ್ತೆ, ಓಕೆನಾ. ಸೊ ಇವಾಗ ನಾನು ಹ್ಯಾಮರ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ. ಸೊ ಹ್ಯಾಮರ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನಿಮಗೆ ತೋರಿಸೋದು ಡೈಲಿ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ, ಅವರ್ಲಿ ಅಲ್ಲ, 4 ಅವರ್ ಅಲ್ಲ, 5 ಮಿನಿಟ್ಸ್ ಅಲ್ಲ, ಇದು ಎಲ್ಲ ತೋರಿಸೋದು ಡೈಲಿ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ. ಸೊ ಇವಾಗ ನಾನು ಒಂದು ಎಕ್ಸಾಂಪಲ್ ತಗೊಂಡು ಹೋಗಿ ನೋಡ್ತೀನಿ. ಸೊ ಇಲ್ಲಿ ನನ್ಗೇನ್ ತೋರಿಸ್ತಿದೆ, ಹ್ಯಾಮರ್ ಕ್ಯಾಂಡಲ್ ಅಲ್ಲಿ ಪ್ರೀವಿಯಸ್ ಡೇ ಅಲ್ಲಿ ಯಾವ ಸ್ಟಾಕ್ಸ್ ಕ್ಲೋಸ್ ಆಗಿದೆ ಅಂತ. ಸೊ ಇದು ನಾನ್ ಮಾಡೋ ರೀತಿ. ಸೊ ಒಂದು ಸಲ ಕಾವೇರಿ ಸೀಡ್ ಕಂಪನಿ ಇವಾಗ ನನಗೆ ಇಂಟ್ರೆಸ್ಟಿಂಗ್ ಅನ್ಸ್ತು ಅಂತಂದ್ರೆ, ಪ್ಲಸ್ ಅದಕ್ಕೆ ಆಪ್ಷನ್ಸ್ ಕೂಡ ಇರಬೇಕಂದ್ರೆ ನಾನು ಬೇಸಿಕಲಿ ಮಾಡೋದು ಆಪ್ಷನ್ಸ್ ಅಲ್ವಾ. ಸೊ ಇಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನನಗೆ ಅದ್ರದ್ದು ಚಾರ್ಟ್ ಓಪನ್ ಮಾಡಿ ನನಗೆ ಕೊಡುತ್ತೆ. ಓಕೆ, ಇದಕ್ಕೆ ಆಪ್ಷನ್ ಚೇನ್ ಇಲ್ಲ. ಸೊ ನಾನು ಇವಾಗ ಮತ್ತೆ ಬೇರೆ ಸ್ಟಾಕ್ಸ್ ಹೋಗಿ ನೋಡ್ತೀನಿ. ಹ್ಯಾಮರ್ ಕ್ಯಾಂಡಲ್ ಅಲ್ಲಿ ಯಾವುದೇ ಸ್ಟಾಕ್ಸ್ಗೂ ಆಪ್ಷನ್ಸ್ ಇಲ್ಲ. ಸೊ ನಾನು ಮೇ ಬಿ ಬುಲಿಶ್ ಎನ್ಗಲ್ಫಿಂಗ್ ಹೋಗಿ ನೋಡ್ತೀನಿ. ಬುಲಿಶ್ ಎನ್ಗಲ್ಫಿಂಗ್ ಅಂತಂದ್ರೆ ಒಂದು ರೆಡ್ ಕ್ಯಾಂಡಲ್ ನ, ಪ್ರೀವಿಯಸ್ ರೆಡ್ ಕ್ಯಾಂಡಲ್ ನ ಒಂದು ಗ್ರೀನ್ ಕ್ಯಾಂಡಲ್ ತಿನ್ಕೋಬಿಟ್ಟಿದ್ರೆ ಅದನ್ನ ಬುಲಿಶ್ ಎನ್ಗಲ್ಫಿಂಗ್ ಅಂತಾರೆ. ನನಗೆ ಯಾವ್ದ್ರಲ್ಲೂ ನಾನು ಚೆಕ್ ಮಾಡಿದ್ ಯಾವುದೇ ಸ್ಟಾಕ್ಸ್ ಅಲ್ಲೂ ಆಪ್ಷನ್ಸ್ ಇರಲಿಲ್ಲ. ಸೊ ಅದಕ್ಕೆ ನಾನು ಬೇರಿಶ್ ಎನ್ಗಲ್ಫಿಂಗ್ ಅಲ್ಲಿ ಚೆಕ್ ಮಾಡ್ತೀನಿ. ಬೇರಿಶ್ ಎನ್ಗಲ್ಫಿಂಗ್ ನನಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕಾಣಿಸ್ತಿದೆ. ನನಗೆ ಗೊತ್ತಿರಂಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಆಪ್ಷನ್ಸ್ ಟ್ರೇಡ್ ಮಾಡಬಹುದು. ಸೊ ಟ್ರೇಡಿಂಗ್ ವ್ಯೂ ನ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಾನು ಡೈಲಿ ಟೈಮ್ ಫ್ರೇಮ್ ಹೋಗ್ತೀನಿ. ಏನಕ್ಕೆ ಅಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿ ನನಗೆ ತೋರಿಸ್ತಿರೋದು ಡೈಲಿ ಕ್ಯಾಂಡಲ್ಸ್ ಅಲ್ಲಿ ಬೇರಿಶ್ ಎನ್ಗಲ್ಫಿಂಗ್. ಸೊ ಡಬಲ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಬಹುದು ನೀವು, ಇದು ಬೇರಿಶ್ ಎನ್ಗಲ್ಫಿಂಗ್. ಬೇರಿಶ್ ಎನ್ಗಲ್ಫಿಂಗ್ ಅಂದ್ರೆ ಪ್ರೀವಿಯಸ್ ಡೇದು ಅಂದ್ರೆ ಗುರುವಾರದ ಕ್ಯಾಂಡಲ್ ಡೋಜಿ ಆಗಿದೆ ಗ್ರೀನ್. ಆ ಡೋಜಿನ
ಈ ರೆಡ್ ಕ್ಯಾಂಡಲ್ ಶುಕ್ರವಾರ ತಿನ್ಕೋಬಿಟ್ಟಿದೆ ಸೊ ಅದಕ್ಕೆ ಅದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಲ್ಲಿ ತೋರಿಸ್ತಿದೆ. ಈಗ ನಾನೇನ್ ಮಾಡ್ತೀನಿ, ಒಂದು ಸಲ ಸ್ಟಾಕ್ಸ್ ನ ಸ್ಕ್ಯಾನ್ ಮಾಡಾದ್ಮೇಲೆ ಓಕೆ ಇದು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಗೊತ್ತಾದಾಗ ನಾನು ಬಂದು ನನ್ನ ಟೆಕ್ನಿಕಲ್ಸ್ ನ ಮಾಡ್ಕೋತೀನಿ. ಅಂದ್ರೆ ಸಪೋರ್ಟ್ ಎಲ್ಲಿದೆ, ರೆಸಿಸ್ಟೆನ್ಸ್ ಎಲ್ಲಿದೆ, ಟ್ರೆಂಡ್ ಲೈನ್ ಯಾವ ರೀತಿ ಇದೆ, ಅಥವಾ ಪ್ರೈಸು ಹೈಯರ್ ಹೈಸ್ ಮಾಡ್ತಿದ್ಯಾ, ಲೋವರ್ ಲೋಸ್ ಮಾಡ್ತಿದ್ಯಾ, ಅಥವಾ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆಯಾ. ಸೊ ನನಗೆ ಇಲ್ಲೊಂದು ಕೀ ಲೆವೆಲ್ ಕಾಣಿಸ್ತಿದೆ, ಪ್ಲಸ್ ಅದ್ರ ಜೊತೆಗೆ ಪ್ರೈಸು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಸೊ ಇಲ್ಲಿಗೆ ಬಂದಾಗ ಪ್ರೈಸ್ ರಿಜೆಕ್ಟ್ ಮಾಡ್ತಿದೆ, ಇಲ್ಲಿಗೆ ಬರೋಕ್ಕೂ ಮುಂಚೆನೆ ರಿಜೆಕ್ಟ್ ಮಾಡ್ತಿದೆ, ಇಲ್ಲಿಗೆ ಬಂದಾಗ ಬೌನ್ಸ್ ಆಗ್ತಿದೆ, ಇಲ್ಲಿ ಫ್ಲಶ್ ಆಯ್ತು. ಮೇ ಬಿ ದಿಸ್ ಇಸ್ ಬಿಕಾಸ್ ಅರ್ನಿಂಗ್ಸ್ ಅಂತ ಅನ್ಕೋತೀನಿ, ಆದ್ರೆ ಅದನ್ನ ಚೆನ್ನಾಗಿ ಪುಷ್ ಬ್ಯಾಕ್ ಮಾಡ್ತು. ಸೊ ಪ್ರೈಸು ಕೂಡ ಲೋವರ್ ಲೋಸ್ ನ ಮಾಡ್ತಿದೆ. ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಲೋವರ್ ಲೋಸ್, ಲೋವರ್ ಹೈಸ್ ಅಥವಾ ಸಿಮಿಲರ್. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಲೋವರ್ ಲೋಸ್ ಮಾಡಿದೆ, ನೆಕ್ಸ್ಟ್ ಇವಾಗ ಲೋವರ್ ಹೈಸ್ ಮಾಡಿದೆ. ದಿಸ್ ಇಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. ಸೊ ಈಗ ಪ್ರೈಸು ಇಲ್ಲಿಂದ ಕೆಳಗಡೆ ಹೋಗೋ ರೀತಿ ಕಾಣಿಸ್ತಿದೆ. ಹೋಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ. ಏನಕ್ಕೆ? ಪ್ರೈಸ್ ಕ್ಯಾಂಡಲ್ ಬೇರಿಶ್ ಎನ್ಗಲ್ಫಿಂಗ್ ಆಗಿ ಕ್ಲೋಸ್ ಆಗಿದೆ, ಅದ್ರ ಜೊತೆಗೆ ಪ್ರೈಸ್ ಲೋವರ್ ಲೋಸ್ ನ ಮಾಡ್ತಾ ಇದೆ. ಪ್ಲಸ್ ಈ ಪ್ರೈಸ್ ಯಾವಾಗ್ಲೂ ಈ 1320 ಲೆವೆಲ್ ಬಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಗಳು ಜಾಸ್ತಿ ಇದೆ. ಯಾಕಂದ್ರೆ ಒಂದ್ಸಲ ಆಗಿದೆ, ಎರಡ್ ಸಲ ಆಗಿದೆ, ಇಲ್ಲಿ ಮೂರನೇ ಸಲಕ್ಕೆ ಅದ್ರ ಹತ್ರನೇ ಬಂದಿಲ್ಲ, ಆಗ್ಲೇ ಕೆಳಗಡೆ ಹೋಗ್ತಿದೆ. ಓಕೆನಾ? ಸೊ ನಾನು ಇವಾಗ ಪಿವಟ್ ಲೆವೆಲ್ಸ್ ಗಳನ್ನ ಡ್ರಾ ಮಾಡ್ಕೋತೀನಿ. ಈ ಲೆವೆಲ್ ತುಂಬಾ ಚೆನ್ನಾಗಿ ಹೋಲ್ಡ್ ಮಾಡ್ತಿದೆ. ನಾನ್ ಹೆಂಗ್ ಗೇಮ್ ಪ್ಲಾನ್ ಮಾಡ್ಕೋತೀನಿ ಅಂತಂದ್ರೆ, ಸೊ ಟಾರ್ಗೆಟ್ ಪ್ರೈಸ್ ಏನಾದ್ರು ಇಲ್ಲಿಂದ ಫ್ಲಶ್ ಆದ್ರೆ ಅಟ್ಲೀಸ್ಟ್ ಇಲ್ಲಿ ತನಕನಾರು ಬರುತ್ತೆ. ಅಲ್ಲಿ ತನಕ ಬರ್ಲಿಲ್ಲ ಅಂತಂದ್ರು ಪ್ರೈಸು ಇಲ್ಲಿ ತನಕನಾರು ಖಂಡಿತವಾಗ್ಲೂ ಬರುತ್ತೆ. ಸೊ ನನ್ಗೇನಾಗ್ಬೇಕು ಈಗ ಪ್ರೈಸು ಅಂತಂದ್ರೆ, ಪ್ರೈಸು ಈ 1270 ಕೆಳಗಡೆ ಬರಬೇಕು. ಯಾವಾಗ ಕೆಳಗಡೆ ಬಂದು ಪ್ರೈಸ್ ಈ ರೀತಿ ಕ್ಲೋಸ್ ಆಗುತ್ತೋ ಡೈಲಿ ಕ್ಯಾಂಡಲ್ ನಲ್ಲಿ, ಅವಾಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಯಾವಾಗ ಪ್ರೈಸು ಈ 1270 ಕೆಳಗಡೆ ಕ್ಲೋಸ್ ಆಗುತ್ತೋ ಅವಾಗ ನಾನು ಟ್ರೇಡ್ ಎಂಟರ್ ಆಗಿ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡಕ್ ಶುರು ಮಾಡ್ಕೋತೀನಿ. ಸೊ ಇವಾಗ ನಾನು ಮಂತ್ಲಿ ಎಕ್ಸ್ಪೈರಿದು ಆಪ್ಷನ್ ಚೈನ್ ಹೋಗಿ, ಸೊ ಇವಾಗ ನಾನು ನೋಡ್ತಿರೋದು ಏಪ್ರಿಲ್ 24 ನನ್ನ ಎಕ್ಸ್ಪೈರಿ. ಸೊ ಇವಾಗ ನಾನು ಯಾವ ಕಾಂಟ್ರಾಕ್ಟ್ ನೋಡ್ತೀನಿ ಅಂತಂದ್ರೆ 20 ರೂಪಾಯಿ, 15 ರೂಪಾಯಿ. ಯಾಕಂದ್ರೆ ಬಂದ್ರೆ ಅದು 1230 ತನಕ ಬರ್ಬೋದು. 1230 ಇಲ್ಲಿದೆ. ಸೊ ನಾನು ಈ ಕಾಂಟ್ರಾಕ್ಟ್ ನು ಚೂಸ್ ಮಾಡಬಹುದು, ಶಾರ್ಟ್ ಪೊಸಿಷನ್ ತಗೊಂಡ್ರೆ ನಾನು ಎಂಟರ್ ಆಗೋದು ಇದ್ರ ಕೆಳಗಡೆ. ಯಾಕಂದ್ರೆ ಪ್ರೈಸ್ ಇದ್ರ ಕೆಳಗಡೆ ಬರಬೇಕು, ಅವಾಗ ಮಾತ್ರ ನಾನು ಎಂಟರ್ ಆಗೋದು. ನನ್ನ ರಿಸ್ಕ್ ಎಲ್ಲಿ ಇಟ್ಕೋತೀನಿ ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಪ್ರೈಸ್ ಚೆನ್ನಾಗಿ ರಿಜೆಕ್ಟ್ ಆಗ್ತಿದೆ, ರಿಸ್ಕ್ ರಿವಾರ್ಡ್ ನಾನು ಅಟ್ಲೀಸ್ಟ್ 2 ಟೈಮ್ಸ್ ಆದ್ರೂ ಮೇಂಟೈನ್ ಮಾಡಬೇಕು. ಇಲ್ಲಿ ನನಗೆ 2 ಟೈಮ್ಸ್ ರಿಸ್ಕ್ ರಿವಾರ್ಡ್ ಸಿಗ್ತಿಲ್ಲ, ಆದ್ರೂ ಪರವಾಗಿಲ್ಲ, ನಾನು ರಿಸ್ಕ್ ತಗೋತೀನಿ. ಕ್ಯಾಂಡಲ್ಸ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ನಾನು ಇದು ಬರೀ ಎಕ್ಸಾಂಪಲ್ಸ್ ತೋರಿಸ್ತಿರೋದು. ಹಂಗಂತ ನಾನು ಇದನ್ನ ಅನಲೈಸ್ ಮಾಡಿ ವಿಡಿಯೋ ಹಾಕಿದೀನಿ ಅಂತ ಹೋಗಿ ರಿಲಯನ್ಸ್ ಇಂಡಸ್ಟ್ರಿ ಪುಟ್ ಆಪ್ಷನ್ ನ ಬೈ ಮಾಡಬೇಡಿ. ನೀವು ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ದೇ ಆದ ರೀತಿಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ನೀವು ಅದನ್ನ ಮಾಡಬೇಕು. ಕ್ಯಾಂಡಲ್ ಏನಾದ್ರು ಕೆಳಗಡೆ ಇಲ್ಲಿ ಕ್ಲೋಸ್ ಆದ್ರೆ, ನಾನೇನಾದ್ರು ಎಂಟ್ರಿ ಇಲ್ಲ ಆದ್ರೆ ನನ್ನ ರಿಸ್ಕ್ ನ ನಾನು ಪ್ರೀವಿಯಸ್ ಡೇ ಎಲ್ಲಿ ಹೈ ಮಾಡಿರುತ್ತೋ ಅಲ್ಲಿಗೆ ಇಟ್ಕೋತೀನಿ. ಸೊ ಅವಾಗ ನನಗೆ ರಿಸ್ಕ್ ರಿವಾರ್ಡ್ 1:2 ಚೆನ್ನಾಗಿ ಸಿಗುತ್ತೆ. ನನ್ನ ರಿಸ್ಕ್ ಕಡಿಮೆ ಮಾಡಿದಷ್ಟು ನನ್ನ ರಿವಾರ್ಡ್ ಜಾಸ್ತಿ ಆಗ್ತಿದೆ. ಸೊ ಇವಾಗ ನನ್ನ ರಿಸ್ಕ್ ರಿವಾರ್ಡ್ 1:2 ಎಕ್ಸಾಕ್ಟ್ ಆಗಿದೆ. ಸೊ ಅಕಸ್ಮಾತ್ ನಾನೇನಾದ್ರೂ ಈ 1267 ಎಂಟರ್ ಆದ್ರೆ ನಾನು ಅನಲೈಸ್ ಮಾಡಿರೋದು ತಪ್ಪಾಗತ್ತೆ, ಯಾವಾಗ್ಲೂ ಸರಿ ಹೋಗಲ್ಲ. ಇದನ್ನ ತಲೆಯಲ್ಲಿ ಇಟ್ಕೋಬೇಕು. ನೀವು ಅನಲೈಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೂ ಯಾವಾಗ್ಲೂ ನೀವು ಅನಲೈಸ್ ಮಾಡೋ ತಪ್ಪು ಆಗೋ ಚಾನ್ಸಸ್ ಗಳಿದೆ. ಇದೆಲ್ಲ ಪ್ರಾಬಬಿಲಿಟಿ ಗೇಮ್. ಆ ಪ್ರಾಬಬಿಲಿಟಿನಲ್ಲಿ ನಾನು ಅನಲೈಸ್ ಮಾಡಿರೋದೇನಾದ್ರು ತಪ್ಪು ಅಂತ ನನಗೆ ಗೊತ್ತಾದ್ರೆ ನಾನು ಇಲ್ಲಿ ಎಕ್ಸಿಟ್ ಆಗ್ತೀನಿ ಅನ್ನೋದು ಅದನ್ನ ಸ್ಟಾಪ್ ಲಾಸ್ ಅಂತಾರೆ. ಸೊ ನಾನು 1267 ಎಂಟರ್ ಆದ್ರೆ ನನ್ನ ಸ್ಟಾಪ್ ಲಾಸ್ 1284. ಸೊ ನನ್ನ ಟಾರ್ಗೆಟ್ ಬಂದು 1233. ಸೊ ಈ ರೀತಿ ನಾನು ಸ್ಕ್ಯಾನರ್ಸ್ ನ ಯೂಸ್ ಮಾಡಿ ನನ್ನ ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೋತೀನಿ. ಅದೇ ರೀತಿ ಟ್ರೆಂಡ್ ಇದೆ, ವೇದಾಂತ್ ಇದೆ, ತುಂಬಾ ಇದೆ. ನೀವು ಟೆಕ್ನಿಕಲ್ ಸ್ಕ್ರೀನರ್ ಹೋಗಿ, ಯಾಕಂದ್ರೆ ಮಾರ್ಕೆಟ್ ಎಲ್ಲ ಬುಲಿಶ್ ಅಲ್ಲೇ ಇದೆ. ಗೋಲ್ಡನ್ ಕ್ರಾಸ್ ಓವರ್ ಅಂತಂದ್ರೆ ಇಲ್ಲೇ ಇದೆ ನೋಡಿ. 50 MA ನ 100 MA ಕಟ್ ಮಾಡಿ ಮೇಲ್ಗಡೆ ಹೋಗಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಯಾವ್ದಾದ್ರು ಸ್ಕ್ರೀನರ್ಸ್ ಗೊತ್ತಿದೆ ಅಂತಂದ್ರೆ ಆ ಸ್ಕ್ರೀನರ್ಸ್ ಇಲ್ಲಿ ಆಡ್ ಮಾಡ್ಕೋಬಹುದು. ನಾನು ನಂದೇ ಆದ ಒಂದು ಸ್ಕ್ರೀನರ್ ನ ಆಡ್ ಮಾಡ್ಕೊಂಡಿದೀನಿ, ಅನ್ಯೂಜಲ್ ವಾಲ್ಯೂಮ್ ಏನಾದ್ರು ಬಂದ್ರೆ ಅಂತ. ಸೊ ಇದಾಗಿತ್ತು ಅವರು ಡಿಫಾಲ್ಟ್ ಆಗಿ ಕೊಟ್ಟಿರೋ ಸ್ಕ್ಯಾನರ್ಸ್ ಗಳು. ಸೊ ಇವಾಗ ನಾನು ತೋರಿಸ್ತೀನಿ ನಾವೇ ಯಾವ ರೀತಿ ಒಂದು ಸ್ಕ್ಯಾನರ್ ನ ಅಥವಾ ಸ್ಕ್ರೀನರ್ ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಇಲ್ಲಿ ಮೈ ಸೇವ್ ಸ್ಕ್ರೀನರ್ಸ್ ಹೋದ್ರೆ ಇಲ್ಲಿ ನಾನು ಒಂದು ಸೇವ್ ಮಾಡ್ಕೊಂಡಿದ್ದೀನಿ, ನೀವು ಒಂದು ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಏನು ತೋರಿಸಲ್ಲ. ಇಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನರ್ ಅಂತ ಇರುತ್ತೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡಬಹುದು. ಇಲ್ಲಿ ನನಗೆ ಆಪ್ಷನ್ಸ್ ತೋರಿಸ್ತಾ ಇರ್ತದೆ, ನ್ಯೂ ಸ್ಕ್ರೀನ್. ಸೊ ಇಲ್ಲೆಲ್ಲ ಫಿಲ್ಟರ್ಸ್ ಗಳಿದೆ, ಇದನ್ನ ಫಿಲ್ಟರ್ಸ್ ಅಂತ ಕರೀತಾರೆ. ಫಿಲ್ಟರ್ಸ್ ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫಿಲ್ಟರ್ ಮಾಡ್ಕೊಂಡ್ರೆ ಈ ಸ್ಕ್ಯಾನರ್ ಇಡೀ ನಿಮ್ಮ ಫಿಲ್ಟರ್ ಪ್ರಕಾರ ಅಥವಾ ನೀವು ಕೊಟ್ಟಿರೋ ಕಂಡೀಷನ್ಸ್ ಪ್ರಕಾರ ಅದು ಸ್ಕ್ಯಾನ್ ಮಾಡಿ ನಿಮ್ಗೆ ತೋರಿಸುತ್ತೆ. ಸೊ ಫಸ್ಟ್ ಇರೋದು ಇಲ್ಲಿ NSE ನೋ BSE ನೋ. ಯೂಶಲಿ ನಾನು NSE ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನಾನು ನಿಫ್ಟಿ 500 ನ ಸೆಲೆಕ್ಟ್ ಮಾಡ್ಕೋತೀನಿ. ನಿಮ್ಗೆ
ಯಾವ್ದು ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಎಲ್ಲಾ ರೀತಿ ಆಪ್ಷನ್ಸ್ ಗಳಿದೆ, ನಿಫ್ಟಿ ಬ್ಯಾಂಕು, ನಿಫ್ಟಿ ಆಟೋ, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್. ಸೊ ನಾನು ನಿಫ್ಟಿ 500 ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಸೆಲೆಕ್ಟ್ ಮಾಡಿದ್ದೆಲ್ಲ ಇಲ್ಲಿ ಬರುತ್ತೆ. 2-3 ಸೆಲೆಕ್ಟ್ ಮಾಡ್ಬೋದಾ? ಹೌದು, ಎರಡನ್ನೂ ಸೆಲೆಕ್ಟ್ ಮಾಡ್ಬೋದು. ಎರಡು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ. ನನ್ಗೇನು ಅಂದ್ರೆ ಎಲ್ಲ ಕಂಡೆನ್ಸ್ ಆಗಿ ಒಂದು ಚೆನ್ನಾಗಿ ರ್ಯಾಲಿ ತೋರಿಸೋದನ್ನ ನನಗೆ ಬೇಕು. ಸೊ ಎಷ್ಟು ಎಷ್ಟು ಚೆನ್ನಾಗಿ ಫಿಲ್ಟರ್ ಆಗ್ತೀವೋ ಅಷ್ಟು ಚೆನ್ನಾಗಿ ನಿಮಗೆ ಒಳ್ಳೆ ಮೂವ್ ಇರೋ ಸ್ಟಾಕ್ಸ್ ನ ನೀವು ಐಡೆಂಟಿಫೈ ಮಾಡ್ಕೊಂಡು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕೋಬಹುದು. ಇಲ್ಲಿ ನಿಮಗೆ ಬೇಕಾಗಿಲ್ದೇ ಇರೋ ಫಿಲ್ಟರ್ ಇಲ್ಲ ಅಂತಂದ್ರೆ ಇಲ್ಲಿ ಆಡ್ ಫಿಲ್ಟರ್ಸ್ ಮೇಲ್ಗಡೆ ಹೋಗಿ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಇರುತ್ತೆ. ಸೊ ಇಲ್ಲಿ ಯೂನಿವರ್ಸ್, ಪ್ರೈಸ್ ಅಂಡ್ ವಾಲ್ಯೂಮ್, ಟೆಕ್ನಿಕಲ್ ಇಂಡಿಕೇಟರ್, ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್, ಫೆಬನಾಚಿ ಎಲ್ಲಾನು ಇದೆ. ಫಸ್ಟ್ ನಾನು ಯೂನಿವರ್ಸ್ ಹೋಗಿ ನನಗೆ ಏನು ಅಂದ್ರೆ ನಾನು ಫ್ಯೂಚರ್ ಅಂಡ್ ಆಪ್ಷನ್ ಸ್ಟಾಕ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಫ್ಯೂಚರ್ ಅಂಡ್ ಆಪ್ಷನ್ ಇರೋ ಸ್ಟಾಕ್ಸ್ ಮಾತ್ರ ನನಗೆ ತೋರಿಸಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಆಡ್ ಮಾಡ್ತೀನಿ. ಸೊ ಇದನ್ನ ನಾನು ಆಡ್ ಮಾಡಾದ್ಮೇಲೆ ಅಪ್ಲೈ ಕೊಟ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋದು. ಸೊ ಇವಾಗ ನಾನು ನೋಡ್ತಿರೋದು ಯಾವ ಸ್ಟಾಕ್ ಅಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡೋಕೆ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಇದು ತೋರಿಸ್ಕೊಡುತ್ತೆ. ನೆಕ್ಸ್ಟ್ ಮತ್ತೆ ನಾನು ಆಡ್ ಫಿಲ್ಟರ್ಸ್ ಹೋಗ್ತೀನಿ. ಇಲ್ಲಿ ಪ್ರೈಸ್ ಅಂಡ್ ವಾಲ್ಯೂಮ್ ಇದೆ, ಎಷ್ಟಿದೆ. ಸೊ ನನಗೇನು ಅನ್ಯೂಶುವಲ್ ವಾಲ್ಯೂಮ್ಸ್ ಗಳು ಬೇಕು. ಅನ್ಯೂಶುವಲ್ ವಾಲ್ಯೂಮ್ಸ್ ಅಂತಂದ್ರೆ ಇವಾಗ ಲೆಟ್ಸ್ ಸೇ ಆವರೇಜ್ 14 ಡೇಸ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಬರೀ 10,000 ವಾಲ್ಯೂಮ್ ಮಾತ್ರ ಟ್ರೇಡ್ ಆಗ್ತಿರುತ್ತೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನಿನ್ನೆ ನನಗೆ ಯೂಶಲ್ ಆಗಿ 10,000 ಟ್ರೇಡ್ ಆಗ್ತಿದ್ದು 20,000 ಟ್ರೇಡ್ ಆಗಿದೆ ಕಳೆದ ದಿನದಲ್ಲಿ ಅಂತಂದ್ರೆ ಅದು ಅನ್ಯೂಶುವಲ್ ವಾಲ್ಯೂಮ್. ಸೊ ಆ ರೀತಿ ಅನ್ಯೂಶುವಲ್ ವಾಲ್ಯೂಮ್ ಇದೆ ಅಂತಂದ್ರೆ ಅಲ್ಲೇನೋ ನಡೀತಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಅದನ್ನ ನಾನು ನನ್ನ ವಾಚ್ ಲಿಸ್ಟ್ ಇಟ್ಕೊಂಡು ನಾನು ಗೇಜ್ ಮಾಡಕ್ ಶುರು ಮಾಡ್ಕೋತೀನಿ. ಸೊ ಅನ್ಯೂಶುವಲ್ ವಾಲ್ಯೂಮ್ ಹಾಕಿ ಅಪ್ಲೈ ಕೊಡ್ತೀನಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು ಒನ್ ಡೇ ಅನ್ಯೂಶುವಲ್ ವಾಲ್ಯೂಮ್ ಅಥವಾ 22 ಡೇದು ಅನ್ಯೂಶುವಲ್ ವಾಲ್ಯೂಮ್ ಅಥವಾ ಪೊಟೆನ್ಷಿಯಲ್ ಹೈ ವಾಲ್ಯೂಮ್ ಅಂತ. ನನಗೇನು ಲಾಸ್ಟ್ 22 ಡೇಸ್ ಅಲ್ಲಿ ಅನ್ಯೂಶುವಲ್ ವಾಲ್ಯೂಮ್ ಇದ್ರು ನಡೆಯುತ್ತೆ. ರಿಫ್ರೆಶ್ ಕೊಟ್ರೆ ಲಾಸ್ಟ್ 22 ಡೇಸ್ ಅಲ್ಲಿ ಅನ್ಯೂಶುವಲ್ ವಾಲ್ಯೂಮ್ ಇರೋದು LIC, ಭಾರತಿ ಫ್ರೋಜು ಮತ್ತೆ ನೀವು ಇನ್ಫ್ಲೂರೆನ್ಸ್, ಈ 4 ಸ್ಟಾಕ್ಸ್ ಮಾತ್ರ. ಇವಾಗ ನಾನು ಒನ್ ಡೇ ಮಾತ್ರ ಕೊಡ್ತೀನಿ. ಲಾಸ್ಟ್ ಒನ್ ಡೇ ಅನ್ಯೂಶುವಲ್ ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ಮೊನ್ನೆ 10,000 ಇದ್ರೆ ನಿನ್ನೆ 20,000 ಆಗಿದ್ರೆ ಅದನ್ನು ತೋರಿಸ್ಬಿಡುತ್ತೆ. ಸೊ ಇದೆಲ್ಲ ನಿಮಗೆ ನೀವು ಯಾವ ರೀತಿ ಟ್ರೇಡರ್ಸ್ ಗಳು ಅಥವಾ ನಿಮ್ಗೆ ಯಾವ ರೀತಿ ಫಿಲ್ಟರ್ಸ್ ಗಳು ನಿಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಫಿಟ್ ಆಗುತ್ತೋ ಆ ರೀತಿ ಫಿಲ್ಟರ್ಸ್ ಗಳನ್ನ ಹಾಕೊಂಡ್ರೆ ನಿಮ್ಗೆ ಇನ್ನೂ ತುಂಬಾ ಸುಲಭ ಆಗುತ್ತೆ. ಅಥವಾ ಯಾವುದೇ ರೀತಿ ಫಿಲ್ಟರ್ಸ್ ಗಳು ಬೇಡ ಅಂತಂದ್ರು ಇವ್ರದೇ ಆದ ಒಂದು ಡಿಫಾಲ್ಟ್ ಫಿಲ್ಟರ್ಸ್ ಗಳಿದೆ, ಅದನ್ನು ಕೂಡ ಚೆಕ್ಔಟ್ ಮಾಡಬಹುದು. ನಾನು ಆಗ್ಲೇ ತೋರಿಸ್ದಂಗೆ ಇಲ್ಲಿ ಬೇರೆ ಯಾವ್ದು ಆಪ್ಷನ್ಸ್ ಇದೆ ನೋಡೋಣ ಬನ್ನಿ. ಟೆಕ್ನಿಕಲ್ ಇಂಡಿಕೇಟರ್ಸ್ ಗಳು, SMA, EMA ಕ್ರಾಸ್ ಓವರ್ಸ್ ಗಳನ್ನು ಹಾಕೋಬಹುದು. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಹಾಕೋಬಹುದು, ಅವ್ರು ಯಾವ ರೀತಿ ತೋರಿಸ್ತಿದ್ದಾರೆ ಅದೇ ರೀತಿ. ಇಲ್ಲಿ ಇನ್ನೂ ಜಾಸ್ತಿ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಗಳಿದೆ. ಇದನ್ನೆಲ್ಲ ಹಾಕೊಂಡ್ರೆ ನೀವು ಫಿಲ್ಟರ್ ಮಾಡ್ಕೊಂಡು ಹೋಗ್ಬೋದು. ಇನ್ಕಮ್, ಬ್ಯಾಲೆನ್ಸ್ ಶೀಟು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಇದನ್ನೆಲ್ಲಾನು ಎಲ್ಲಾ ರೀತಿ ಫಿಲ್ಟರ್ಸ್ ಗಳನ್ನು ಆಡ್ ಮಾಡ್ಕೊಂಡ್ರೆ ಅಪ್ಲೈ ಅಂತ ಕೊಟ್ರೆ ಅದು ಪಟ್ ಅಂತ ಸ್ಕ್ಯಾನ್ ಮಾಡುತ್ತೆ. ನಾನು ಇವಾಗ 22 ಡೇಸ್ ಇಟ್ಕೋತೀನಿ. ಯಾಕಂದ್ರೆ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಬೆಟರ್. ಇವಾಗ ನಾನು ಅಲ್ಲಿ 20 ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡೋದು ಹೆಂಗಿದೆ, ಬರೀ 4 ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡೋದು ಹೆಂಗಿದೆ. ಸೊ ಒಂದು ಸಲ ನೀವು ಇದನ್ನ ನಿಮ್ಮ ಫಿಲ್ಟರ್ಸ್ ಗಳನ್ನ ಆಡ್ ಮಾಡಾದ್ಮೇಲೆ ಸೇವ್ ಅಂತ ಕೊಟ್ರೆ ನೀವು ನಿಮ್ದೇ ಆದ ಒಂದೇ ಹೆಸರು ಇಟ್ಕೋಬಹುದು, F&O ಸ್ಟಾಕ್ಸ್ ಅಂತ. ಡಿಸ್ಕ್ರಿಪ್ಷನ್ ಬೇಕು ಅಂದ್ರೆ ನೀವು ಯಾವ ರೀತಿ ಫಿಲ್ಟರ್ಸ್ ಗಳನ್ನ ಹಾಕಿದ್ದೀರಾ ಅದನ್ನೆಲ್ಲಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಬರಿಬಹುದು. ಬರೀಲಿಲ್ಲ ಅಂದ್ರೂ ನೀವು ಆ ಸ್ಟಾಕ್ಸ್ ಹತ್ರ ಹೋದಾಗ ತೋರಿಸುತ್ತೆ. ಸೇವ್ ಅಂತ ಕೊಟ್ರೆ ಸ್ಕ್ಯಾನರ್ ಸೇವ್ ಆಗಿದೆ. ನನ್ನ ಸ್ಕ್ರೀನರ್ಸ್ ಹೋದ್ರೆ ಮೈ ಸೇವ್ಡ್ ಸ್ಕ್ರೀನರ್ಸ್ ಅಲ್ಲಿ ಮೊದಲಿದ್ದು ಬರೀ ಡೇ ಟ್ರೇಡಿಂಗ್ ಸ್ಕ್ಯಾನರ್ ಒಂದೇ, ಇವಾಗ ನನಗೆ F&O ಸ್ಟಾಕ್ ಸ್ಕ್ರೀನರು ಬಂದಿದೆ. ಸೊ ಡೈಲಿ ಬಂದು ನಾನು ಅಥವಾ ವೀಕ್ಲಿ ಪ್ರಿಪರೇಷನ್ ಆಗ್ಬೇಕಾದ್ರೆ ಇಲ್ಲಿಗೆ ಬಂದು ಸ್ಕ್ಯಾನ್ ಮಾಡಿದಾಗ ನನ್ಗೊಂದು ಐಡಿಯಾ ಬರುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರಿ ಹೆಂಗ್ ನೋಡೋದು, ಇನ್ನೊಂದು ಮೇ ಬಿ LIC ನೋಡೋಣ. LIC ಚೆನ್ನಾಗಿದೆ ಆಕ್ಚುಲಿ, ಪ್ರೀಮಿಯಂ ಪ್ರೈಸಸ್ ಗಳು ಯಾವ ರೀತಿ ಇರುತ್ತೋ. ಸೊ ನಾನು ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ನನಗೆ ನೀವು ಫಿಲ್ಟರ್ಗಳು ಯಾವ್ದಾವ್ದು ಹಾಕಿದ್ರಿ ಅಂತ ತೋರಿಸುತ್ತೆ. ನೀವು ಹಾಕಿದ್ರೆ NSE ನಿಫ್ಟಿ 500 ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಸ್ಟಾಕ್ಸ್ ಇರೋದು ಮಾತ್ರ, ಪ್ಲಸ್ ಅದರಲ್ಲಿ 22 ಡೇ ಅನ್ಯೂಶುವಲ್ ವಾಲ್ಯೂಮ್ ಯಾವ್ದಿದೆ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೀರಾ. ದಿಸ್ ಇಸ್ ರಿಯಲಿ ಗುಡ್. ಸೊ ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ನಾನು ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಏನ್ ಮಾಡಿದ್ನೋ ಅಥವಾ ನನ್ನ ಯೂಶಲಿ ಟ್ರೇಡಿಂಗ್ ಸ್ಟೈಲ್ ಏನಿದೆಯೋ ನಾನು ಅದನ್ನ ನೋಡ್ತೀನಿ. ಫಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಏನ್ ಹೇಳ್ತಿದೆ, ಮಾರ್ಕೆಟ್ ಲೋವರ್ ಲೋಸ್ ಮತ್ತೆ ಲೋವರ್ ಹೈಸ್ ನ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿದೆ ಅಲ್ವಾ. ಸೊ ವಿ ಶುಡ್ ಬಿ ಕಾಶಿಯಸ್. ಆದ್ರೆ ಓವರ್ ಆಲ್ ನಲ್ಲಿ ಇನ್ನು ಡೌನ್ ಟ್ರೆಂಡ್ ಅಲ್ಲೇ ಇದೆ. ಇವಾಗ ನಾನು ಲೆವೆಲ್ಸ್ ನ ಡ್ರಾ ಮಾಡ್ಕೋತೀನಿ. ಇದೊಂದು ಲೆವೆಲ್ ಇದೆ ನನಗೆ, ಅದೇ ರೀತಿ ನನಗೆ ಇದೊಂದು ಲೆವೆಲ್ ಇದೆ. ಬ್ಯೂಟಿಫುಲ್. ಅದೇ ರೀತಿ ನನಗೆ ಇದೊಂದು ಲೆವೆಲ್ ಇದೆ ಸೊ ಇದು ಪಾಸ್ಟ್ 22 ಡೇಸ್ ಅಲ್ಲಿ ಹೆವಿ ಅನ್ಯೂಶುವಲ್ ವಾಲ್ಯೂಮ್ ಕಾಣಿಸ್ತಿದೆ. ಅದನ್ನ ನೀವು ಇಲ್ಲಿ ಕೆಳಗಡೆ ತೋರಿಸಿದೆ ನೋಡಿ, ಇದೆಲ್ಲ ವಾಲ್ಯೂಮ್ಸ್ ಗಳು. ಈ ವಾಲ್ಯೂಮ್ಸ್ ಅಲ್ಲಿ ಕೂಡ ನೋಡಬಹುದು ನೀವು. ಲಾಸ್ಟ್ 22 ಡೇಸ್ ಅಲ್ಲಿ ಎಲ್ಲ ಒಂದೇ ರೇಂಜ್ ಅಲ್ಲಿ ಇದ್ರೆ ಈ ರೇಂಜ್ ಅಲ್ಲಿ ಲಾಸ್ಟ್ 2 ಡೇಸ್ ಅಲ್ಲಿ ಹೆವಿ ವಾಲ್ಯೂಮ್ ಇದೆ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲಸ್ ಇಲ್ಲಿ ನೀವು ಬ್ರೇಕ್ ಅಂಡ್ ರೀಟೆಸ್ಟ್ ಕೂಡ ನೋಡಬಹುದು. ಸೊ ಇವಾಗ ನನ್ನ ಕೀ ಲೆವೆಲ್ ಇದಲ್ವಾ, ನನ್ನ ಕೀ ಲೆವೆಲ್ ಏನಕ್ಕೆ ಹಾಕೊಂಡೆ, ಈ ಕೀ ಲೆವೆಲ್ ಪ್ರೈಸ್ ಬಂತು ಬೌನ್ಸ್ ಮಾಡ್ತು. ಓಕೆ, ಸೊ ಚೆಕ್. ಮತ್ತೆ ಪ್ರೈಸ್ ಬಂತು ಮತ್ತೆ ಬೌನ್ಸ್ ಮಾಡ್ತು. ಸೊ ಇದು ನನ್ನ ಡಬಲ್ ಬಾಟಮ್. ಈ ಚಾರ್ಟ್ ಪ್ಯಾಟರ್ನ್ಸ್ ಗಳು ನೀವು ನೋಡಿಲ್ಲ ಅಂತಂದ್ರೆ ನಾನು ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಪ್ಲಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಡೀಟೇಲ್ ಆಗಿ ಹೋಗಿ ನೋಡಬಹುದು. ಈ ಕೀ ಲೆವೆಲ್ಗೆ ವಾಪಸ್ ಬಂದು ರೀಟೆಸ್ಟ್ ಮಾಡಿದೆ. ಇದು ನನ್ನ ಕೀ
ಕೀ ಲೆವೆಲ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ್ರೆ ನಾನು ಶಾರ್ಟ್ ಪೊಸಿಷನ್ ಎಂಟರ್ ಆಗ್ಬೇಕಿಲ್ಲ. ಸೊ ಬೇಸ್ಡ್ ಆನ್ ವಾಟ್ ಐ ಆಮ್ ಸೀಯಿಂಗ್, ನಾನು ಅಕಸ್ಮಾತ್ ಇದನ್ನ ಫ್ರೈಡೆ ನೋಡಿದ್ರೆ ಏಪ್ರಿಲ್ ಇದಕ್ಕೆ ಪೊಸಿಷನ್ಸ್ ನ ಓಪನ್ ಮಾಡ್ತಿದೆ. ಸೊ ಶಾರ್ಟ್ ಪೊಸಿಷನ್ ನ ಓಪನ್ ಮಾಡ್ತೀನಿ. ಇಲ್ಲಿ ಪ್ಲೇಸ್ ಮಾಡಿದ್ರೆ ನನ್ನ ರಿಸ್ಕ್ ನ ಪ್ರೀವಿಯಸ್ ಹೈ ಇಡ್ತೀನಿ. ಮತ್ತು ನನ್ನ ಟಾರ್ಗೆಟ್ನ ಫಸ್ಟ್ ಟಾರ್ಗೆಟ್ ಇಲ್ಲೇ ಇಡಬೇಕು. ಅದು ಬರೀ 1 hour ಮಾತ್ರ ಆಗುತ್ತೆ. ನಾನು ಟಾರ್ಗೆಟ್ ಮಾಡೋದು 2 hour ಅಲ್ವಾ. ಸೊ 2 hour ಇಲ್ಲಿ ಬರುತ್ತೆ. ಸೊ ಸಡನ್ ಆಗಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಎಂಟರ್ ಆಗಲ್ಲ. ಮಾರ್ಕೆಟ್ ಓಪನ್ ಆದ್ಮೇಲೆ ಪ್ರೈಸ್ ಏನಾದ್ರು ಗ್ಯಾಪ್ ಅಪ್ ಆಗಿ ಇದೇ ಪ್ರೈಸ್ ಲೆವೆಲ್ ಮತ್ತೆ ಸ್ಟ್ರಗಲ್ ಮಾಡ್ತಾ ಫ್ಲಶ್ ಆಗ್ತಿದ್ರೆ ಅವಾಗ ನಾನು ಇಲ್ಲೇ ಎಂಟರ್ ಆಗ್ತೀನಿ. ಸೊ ಅವಾಗ ನನಗೆ ಇಲ್ಲೇ ಎಂಟರ್ ಆಗೋ ಬದಲು ಇಲ್ಲೇ ಎಂಟ್ರು, ಅವಾಗ ನನ್ನ ರಿಸ್ಕ್ ಇನ್ನೂ ಕಡಿಮೆ ಆಗಿರುತ್ತೆ. ಪ್ರಾಫಿಟ್ ಟಾರ್ಗೆಟ್ ಜಾಸ್ತಿ ಇಟ್ಕೋಬಹುದು. ಸೊ ಈ ರೀತಿ ನೀವು ಸ್ಕ್ಯಾನೆಕ್ಸ್ ನ ಯೂಸ್ ಮಾಡಿ ನಿಮಗೆ ಬೇಕಾಗಿರೋ ಸ್ಟಾಕ್ಸ್ ನ ಸ್ಕ್ಯಾನ್ ಮಾಡಿಕೊಂಡು ನಿಮ್ದೇ ಆದ ಫಿಲ್ಟರ್ ಗಳಲ್ಲಿ ನಿಮ್ಮ ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೋಬಹುದು. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಜೆರೋದಾ ಅವ್ರದ್ದು ಸ್ಟ್ರೀಕ್ ಅನ್ನೋ ಪ್ಲಾಟ್ಫಾರ್ಮ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ, ಅಥವಾ ಫಿಲ್ಟರ್ ಬಗ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ನಾನು ಖಂಡಿತ ಅದ್ರ ಮೇಲ್ಗಡೆನೂ ವಿಡಿಯೋ ಮಾಡ್ತೀನಿ. ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ.